ನಮಸ್ಕಾರ ಗೆಲ್ಲರಿ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಕಾಲೇಜಿಗೆ ಬಂದ್ವಿ. ಈ ಬೋಳಿ ಮಗ ಪ್ರಜ್ವಲ್ ಸಿಕ್ತ. ಕ್ಲಾಸ್ಗೆ ಹೋಗೋಣ ಅಂತ ಬಂದ್ವಿ. ಕ್ಲಾಸ್ ಬೇರೆ ಇಲ್ಲ ಅಂದರು. ಫಸ್ಟ್ ಕ್ಲಾಸ್ ಹೋಗೋಯ್ತು, ಮುಗ್ದೋಯ್ತು ಆಲ್ರೆಡಿ. ಸುಮ್ಮನೆ ಕಾಲೇಜಿಗೆ ಬಂದಿದ್ದೆ ವೇಸ್ಟ್. ಈ ನನ್ನ ಮಗ ಅಟೆಂಡೆನ್ಸ್ ಹಾಕ್ಸು ಅಂದರೆ ಪ್ರಾಕ್ಸಿ ಹಾಕ್ಸೋಕ್ಕಾಗಿದ್ದೀವಿ ನೀವು ಹೊತ್ತಿಗೆ. ಬ್ರೋ ಸ್ಕ್ಯಾನರ್ ಹಾಕಿದ್ರು ಬ್ರೋ, ಸ್ಕ್ಯಾನರು. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸ್ ತಗೊಳ್ರಿ ಅಂದರೆ ರಿಸಲ್ಟ್ ಪೇಪರ್ ತೋರಿಸಿ ಅಟೆಂಡೆನ್ಸ್ ಹಾಕ್ಸು ಅಂದರು. ನಾವು ಅದ್ರಾಗಂತೂ ಫುಲ್ ಲ್ಯಾಗು ಮಾಡೇ ಇಲ್ಲ ಬಿಡು. ನೆಕ್ಸ್ಟ್ ಇನ್ನೇನಪ್ಪ ಸ್ಪೆಷಲ್ ಅಂದರೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ ಅಂದರೆ ಕ್ಲಾಸ್ ಇಲ್ಲ, PPT ಮಾಡಿ ಅಪ್ಲೋಡ್ ಮಾಡು ಅಟೆಂಡೆನ್ಸ್ ಕೊಡ್ತೀನಿ ನಾನು. ಅದು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ, ಅದು ಆಗೋಯ್ತು. ನೆಕ್ಸ್ಟ್ ಇವತ್ತಿನ ದಿನನೇ ವೇಸ್ಟು. 2 ಅವರ್ಗೋಸ್ಕರ 4 ಅವರ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. 2 ಅವರ್. ಈ ನನ್ನ ಮಗ ಪುಂಗಿನ ಮತ್ತೆ ಪುಂಗ್ತಾನೆ. ಮುಂಗಿನ ಬಗ್ಗೆ ಹೆಂಗ್ ಪುಂಗೋದು? ಅದೇನು ಪುಂಗ್ತಾನೆ ಕೇಳ್ರಿ. ಅದ್ ಹೆಂಗ್ ಪುಂಗೋದು ಹೇಳು. ಹೆಂಗ್ ಪುಂಗೋದು ಹೇಳು. ಗೊತ್ತಿಲ್ಲ. ನಮಗೂ ಅದೇ ಗೊತ್ತಿರೋದು. ಮತ್ತೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. A few moments later. ಕನ್ನಡ ಬರಲ್ಲ ಇವನ ಹತ್ರ, ನಾವು ಕನ್ನಡ ಮಾತಾಡೋದು. ಇವನು ನಮ್ಮ ಜೊತೆ ಕಲಿಯೋಕ್ಕೆ ಟ್ರೈ ಮಾಡ್ತಾನೆ ನೋಡಿ. ನಮಸ್ಕಾರ ಗೆಲ್ಲರಿ. ನಾನು ಕನ್ನಡ ಕಲ್ತಾ ಇದ್ದೀನಿ. ಕನ್ನಡ ಜನರಿಂದ ಕನ್ನಡ ಕಲಿತಾ ಇದ್ದೀನಿ. ಕನ್ನಡ ಜನರಲ್ಲಿ ಕನ್ನಡ ಕಲ್ತಾ ಇದ್ದೀನಿ. ಊಟ ಆಯ್ತಾ ಎಲ್ರದ್ದು? ಊಟ ಆಯ್ತಾ ಎಲ್ಲಂದ್ರು? ಓಕೆ. ಇವರೆಲ್ಲ ಮಾಡೋ ಕೆಲಸ ಇದ್ದ ಗೇಮ್ ಆಡ್ತಾ ಇದ್ದಾರೆ. 4 ಅವರು ಫ್ರೀ ಇರೋದ್ರಿಂದ ಗಗ್ನೇಶಂಗೆ ಒಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ರೋಸ್ಟ್ ಮಾಡೋ ಟೈಮು. ಅವನೇ ಗಗ್ನೇಶು. ಸ್ವಾಮಿಗಳು ನೋಡ್ರಿ, ಪ್ರಜ್ವಲ್ ರೋಸ್ಟ್ ಸ್ಟಾರ್ಟ್ ಮಾಡಿದ್ದಾನೆ. 50 ಸಲ ಬೇಕಾದ್ರೆ ಹೇಳ್ತೀರಿ, ಯಾಕಂದ್ರೆ ಕಷ್ಟಪಟ್ಟು ದುಡ್ದಿದ್ದೀರಿ. ಕಷ್ಟಪಟ್ಟು ಸೆಕೆಂಡ್ ಇಯರ್ ಬಂದಿಲ್ಲ. ಕಷ್ಟಪಟ್ಟು ಬ್ರೋ ಬೀಪ್ ಸೌಂಡ್ ಹಾಕೋಕ್ಕಾಗಲ್ಲ ಬ್ರೋ, ನನಗೆ ಇನ್ನೂ ಎಡಿಟಿಂಗ್ ಕರೀತಾ ಇದ್ದೀನಿ. ಇರ್ಲಿ ಪರವಾಗಿಲ್ಲ ಚಿನ್ನ. ಇಲ್ಲಿ ನೋಡ್ಕೊಂಡು ಮಾತಾಡಿ ಚಿನ್ನ. ಅಲ್ಲಪ್ಪ, ಅವನು ಕಾಲಕ್ಕೆ ಬೀಳ್ತೀಯೋ, ಮಕದ ಮೇಲೆ ಹೊಡಿಗೆ ಗೊತ್ತಿಲ್ಲ ನಮ್ಗೆ ಅವೆಲ್ಲ. ಒಟ್ನಾಗ ದುಡ್ಡು ಬೇಕು. ಥೋ ಪಾ, ಇಷ್ಟು ಚೀಪಾ? ಆಯ್ತು, ಅದು ಕೊಡ್ಸು. ನಾನು ಹಂಗೆ ಎಷ್ಟು ಕೊಡ್ಬೇಕಾ? ಬೇಡ 25% ತಗೊಂತಿಲ್ಲ, ಅದ್ರಾಗೆ ಕ್ಲಿಯರ್ ಮಾಡ್ಕೊ. ಗಗ್ನೇಶ್ಗೆ ರೋಸ್ಟ್ ಮಾಡ್ಕೊಂಡು ಟೀ ಮಾಸ್ಟರ್ ಟೀ ಕುಡಿದು ಮತ್ತೆ ಕ್ಲಾಸಿಗೆ ಬಂದ್ವಿ. ರೋಸ್ಟ್ ಹಂಗೆ ಕಂಟಿನ್ಯೂ ಮಾಡಿದ್ವಿ. ನಾವು ಬರ್ದಿತ್ತಾನೆ ಊಟ ಮಾಡಕ್ಕೆ ಹೋಗೋಣ ಅಂತ. ನೀನು ನಮ್ಮಿಂದ ಒಂದ ಹುಡುಗಿಯರಿಗೆ ಏನಕ್ಕೆ ಹೋಗಿದ್ವಿ? ಹಾಂ, ಇವತ್ತು ನಾವು ಕರೆದು ಊಟ ಮಾಡಕ್ಕೆ ಹೋಗೋಣ ಅಂತ. ಹಾಂ, ನಮ್ದು ಮಾತ್ರ ಟೇಸ್ಟ್ ಇಲ್ವಾ, ಇಲ್ಲ ಬೇರೆ ಟೇಸ್ಟ್ ಐತಾ? ಹೇಳ, ಮಾತಾಡಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ರೈತಾಪಿ ಪ್ರಜ್ವಲ್. ಮನು ಎಷ್ಟು ದಿನ ಆಯಿತು ಇವಾಗ ಬಗ್ಸಾನೆ. ಮನೋನು ಬಳ್ಳಾರಿಯಾಗ ರೈತಾಪಿನಂತೆ, ಇವಾಗ ಇಲ್ಲಿ ಚಪ್ಪರ್ಕಲ್ಲ ಕೊಯ್ರ ಹೊಸವ್ರಾಗ ರೈತ ಆಗ್ಯಾನೆ ಪ್ರಜ್ವಲ್ ಅವ್ರ ಮನೆಗೆ. ಏನು ಸೇರ್ಕೆನಾಗ ಯಾರಿಗೋ ಹಾಕನಂಗೆ ಕಡಿತಿಯಲ್ಲೋ. ಪ್ರಜ್ವಲ್, ರೈತಾಪಿ ಪ್ರಜ್ವಲ್. ನೋಡಿ ಇವನು ಮನು ಇಂಜಿನಿಯರ್ ಪ್ರಜ್ವಲ್ ಆಗತಾನೆ, ರೈತಾಪಿ ಆಗ್ಬಿಟ್ಟಿದ್ದಾನೆ. ಪ್ರಜ್ವಲ್ ಅಲ್ದ ಕೆಲ್ಸಕ್ಕೆ ಬಂದಿದ್ದೀವಿ ಇವತ್ತು. ಗೊಬ್ಬರ ಚೆಲ್ಲಕ್ಕೆ. ನನ್ನ ಮಗನಿಗೆ ನನ್ನ ಮೇಲೆ ಏನೋ ಕೋಪ ಐತೆ, ಆಗ್ಲಿಂದ ನನ್ನ ಮೇಲೆ ಆಗ್ತಾವನೆ ಗಾಯ್ಸ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಏನ್ ಮಾಡ್ಬೇಕು ಹೇಳ್ರಿ ಇವನ್ಗೆ? ನನ್ನ ಮೇಲೆ ಹಾಕ್ಯಂದು ಹೇಳ್ರಿ. ಇಲ್ಲಿ ಕಡೆ ಗಾಳಿ ಬರ್ತೈತಾ? ಇನ್ನೊಂದು ಮಗ ಕಾಣಿಸ್ತಾ ಇಲ್ವ ನೋಡ್ರಿ. ನೋಡಿ ಗಾಯ್ಸ್, ನಾನು ಟ್ಯಾಕ್ಟರ್ ಓಡಿಸ್ತಾ ಇದ್ದೀನಿ. ಅವರಿಬ್ರು ಗಾಡಿನಲ್ಲಿ ನಿಂತ್ಕೊಂಡೆ ಗೊಬ್ಬರ ಚೆಲ್ತಾವ್ರೆ. ಟುಡೇ ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್, ಸಾರಿ ಗಾಯ್ಸ್. ಅಯ್ಯೋ ನನ್ನ ಮಗನೇ. ಮನು ವಿಡಿಯೋ ಮಾಡ್ತಾನಂತೆ ಇಂಡೈರೆಕ್ಟಾಗಿ ನನ್ನ ಮೇಲೆ
ಗೊಬ್ಬರ ಚೆಲ್ತಾವನೆ. ಅಲ್ಲ ಅವ್ರ ಹುಡುಗಿಯರು ಯಾರನ್ನು ನೋಡ್ತಾರೇನೋ ಅಂತ ಫೀಲು. ಇವ್ನು ನೋಡೋ ಪ್ರಜ್ವಲ್ ಬಿಟ್ಟಿ ಡೈಲಾಗ್ ಹೊಡಿತಾವನೆ. ನನ್ನ ನೋಡಿ ಗಾಯ್ಸ್ ಗಾಡಿ ಓಡ್ತಾ ಇದ್ದೀನಿ ಅಂತೇಳಿ ಗಾಳಿಗೆ ಅಂತೇಳಿ ತಲೆ ಮೇಲೆ ಹಾಕ ಗೊಬ್ಬರನ ಏನು ತಗೊಂಡು ಹೊಡಿಬೇಕು ಇವ್ರಿಗೆ ಅಂತ. ಅಯ್ಯೋ ನೋಡಿ ಗಾಯ್ಸ್ ಅಲ್ಲಿ ಸೂರ್ಯ ಮುಳುಗೋಗ್ತಾವನೆ, ಆರು ಗೊಬ್ಬರ ಚೆಲ್ತಾ ಇದ್ದೀವಿ. ನಾವೆಷ್ಟು ಗ್ರೇಟ್ ಅಲ್ಲ, ಗ್ರೇಟ್ ಏನಿಲ್ಲ. ರೈತರು ಅಂದಮೇಲೆ ಇದೆಲ್ಲ ಕಾಮನ್ನು. ನಮ್ಮ ಪ್ರಜ್ವಲ್ ನೋಡಿರೆ ಇಂಜಿನಿಯರ್ ಆಗೋ ಅಂತ ನಾನು ರೈತ ಆಗ್ತೀನಿ ಅಂತ ರೈತ ಆಗ್ತಾವನೆ. ಅಯ್ಯೋ ಕೋಪ ಇದ್ರೆ ಮೇಲೆಲ್ಲ ಚೆಲ್ಬೇಡ್ರಪ್ಪ, ಎಲ್ಡೇಟ್ ಹೊಡೆದ್ಬಿಡ್ರಿ. ಯೋ ಗಾಡಿ ಸೊಟ್ಕೋತು ಗೈಸ್, ವಿಡಿಯೋ ಮಾಡ್ತಾ ಸೊಟ್ಟ ವಿಡಿಯೋ. ಅಯ್ಯೋ ತಾಳ್ರ ಹೊಡಿಬೇಡ್ರಿ. ಗೈಸ್ ಇಲ್ಲಿ ಕೆಲಸ ಮಾಡ್ತಾ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ, ಸರಿನಾ? ಅರ್ಥ ಮಾಡ್ಕೊಳ್ಳಿ. ನಾನಂತೂ ಟ್ಯಾಕ್ಟ್ರನ್ನ ತಿರುಗಿಸಿ ಬಿಸಾಕ್ತಾ ಇದ್ದೀನಿ ಗಾಯ್ಸ್. ಗೊಬ್ಬರ ಅವರು ಹಂಗೆ ಚೆಲ್ತಾವ್ರೆ ಪಟ ಇರಲಿ. ಟುಡೇ ಸ್ಪೆಷಲ್ಲು ಗೈಸ್. ಇವನು ಇಂಜಿನಿಯರ್ ಆಗಂತ ಗೀತಮ್ ಕಾಲೇಜಿಗೆ ಸೇರಿಸಿದ್ರೆ ನಾನು ರೈತ ಆಗ್ತೀನಿ ಅಂತಾನೆ. ನಾನು ಅದ್ಯಾವ್ರು ಅಂತಾರೆ ಅಂತ ಅದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ರೈತ ಅನ್ನ ಕೊಡುವ ದಾತ. ಗೊಬ್ಬರ ಚೆಲ್ಲಕ್ಕೆ ಬರಲ್ಲ, ಇನ್ಯಾ ಗೊಬ್ಬರ ರೈತ ಆಗ್ತಾನೆ ಹೇಳಿ ಗಾಯ್ಸ್? ನೀವು ಕಮೆಂಟ್ ಹಾಕಿ ಗಾಯ್ಸ್. ಗೊಬ್ಬರ ಚೆಲ್ಲ ಅಂದರೆ ಬೇರೆ ಹೊಲ್ದಾಗ ಗೊಬ್ಬರ ಎಸಿತಾವ್ ನೋಡಿ ಗಾಯ್ಸ್. ಇವ್ನು ನೋಡ್ರಿ ಸರ್, ಇವನು ಮನು ನನಗೂ ಗೊತ್ತಲ್ಲೇ ಅಂತಾನೆ, ಆದರೆ ತಲೆ ಮ್ಯಾಕೆ ಹಾಕ್ತಾನೆ ಗೊಬ್ಬರನ. ಏನು ತಲೆ ಮ್ಯಾಕೆ ಗೊಬ್ಬರ ಹಾಕೋದು ಗೊತ್ತಾ ಇವನಿಗೆ? ಕೇಳಿ ಗೈಸ್. ಹಾಂ ಕೆಳಗಡೆ ಟುಡೇ ಸ್ಪೆಷಲ್ ಪ್ರಜ್ವಲ್ ಅವ್ರದಾಗೆ ಗೊಬ್ಬರ ಚೆಲ್ಲೋದೇ ಸ್ಪೆಷಲ್. ನಮ್ಮ ಫ್ರೆಂಡ್ ಪ್ರಜ್ವಲ್ಗೆ ನಾವು ಕೆಲಸ ಮಾಡಿಕೊಟ್ಟಿದ್ದು ಮುಗೀತು. ನಾವು ಅಲ್ಲಿ ಬಿಡುವಾಗಲೇ ಕತ್ಲಾಗಿತ್ತು. ಸೀದಾ ಶಿವ ಅಂತ ನಮ್ಮ ರೂಮ್ ಕಡೆ ಹೊರಟ್ವಿ. ಹೈವೇ ಲೈಟಿಂಗ್ಸ್ ಒಂಥರ ಚೆನ್ನಾಗಿತ್ತು, ನೋಡ್ಕೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ಇವತ್ತಿನ ಲಾಗಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾಳೆ ಸಿಗೋಣ. ಬಾಯ್, ಗುಡ್ ಬಾಯ್.